ನಲಪಾಡ್ಗೆ ಇಡಿ ನೋಟಿಸ್ ನೀಡಿರುವ ವಿಚಾರ ದುರುದ್ದೇಶಪೂರ್ವಕವಾಗಿ ಯಾವುದು ನಡೆಯಬಾರದು, ರಾಜಕೀಯವಾಗಿ ಯಾವುದನ್ನ ಬಳಸಿಕೊಳ್ಳಬಾರದು. ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರಿ ಹೇಳಿಕೆ ಕೊಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಅಭಿಪ್ರಾಯ ಕೊಡಲಾಗಲ್ಲ, ಅದ್ರ ಪಾಡಿಗದು ತನಿಖೆ ನಡೆಯುತ್ತೆ. ನಾನು ಇಲ್ಲಿ ತನಕ ಸರ್ಕಾರದಲ್ಲಿ ಇರಲಿಲ್ಲ, ಈಗ ಬಂದಿದ್ದೇನೆ, ವಿಚಾರದ ಬಗ್ಗೆ ತಿಳ್ಕೊಂಡು ಹೇಳ್ತೇನೆ. ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾವುದು ಕೂಡ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತ ಯಾವುದು ಕೂಡ ಆಗಬಾರ್ದು. ನಮಗೊಂದು ವಿಚಾರ ಗೊತ್ತಿಲ್ಲ, ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಅದನ್ನು ನಾನು ಹೇಳಿದ್ದೆಲ್ಲ, ದುರುದ್ದೇಶದ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಳಕೆ ಆಗುವಂಥದ್ದು. ಮತ್ತು ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ಸತ್ಯ ನಮಗೆ ಗೊತ್ತಾಗಿರುವಂಥ ವಿಚಾರ ಇರುವಂಥದ್ದು. ಇದು ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾವುದು ಕೂಡ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತ ಯಾವುದು ಕೂಡ ಆಗಬಾರ್ದು. ನಮಗೊಂದು ವಿಚಾರ ಗೊತ್ತಿಲ್ಲ, ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಅದನ್ನು ನಾನು ಹೇಳಿದ್ದೆಲ್ಲ, ದುರುದ್ದೇಶದ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಳಕೆ ಆಗುವಂಥದ್ದು. ಮತ್ತು ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ಸತ್ಯ ನಮಗೆ ಗೊತ್ತಾಗಿರುವಂಥ ವಿಚಾರ ಇರುವಂಥದ್ದು. ಇದು ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾವುದು ಕೂಡ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತ ಯಾವುದು ಕೂಡ ಆಗಬಾರ್ದು. ನಮಗೊಂದು ವಿಚಾರ ಗೊತ್ತಿಲ್ಲ, ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಅದನ್ನು ನಾನು ಹೇಳಿದ್ದೆಲ್ಲ, ದುರುದ್ದೇಶದ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಳಕೆ ಆಗುವಂಥದ್ದು. ಮತ್ತು ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ನೋಡಿ, ಎರಡು ವಿಚಾರಗಳ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಮಾತಾಡಿದ್ದಾರೆ. ಒಂದು, ಅಸಮಾಧಾನ ಇದೆಯಾ ದಿನೇಶ್ ಗುಂಡೂರಾವ್ ಅವರಿಗೆ, ಕ್ಷಮಿಸಿ ಕೃಷ್ಣ ಬೈರೇಗೌಡ ಅವರಿಗೆ ಅನ್ನೋದೊಂದು ಪ್ರಶ್ನೆಗೇನಿತ್ತು, ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೇನಿಲ್ಲ, ದೆಹಲಿಗೆ ನಾರ್ಮಲ್ ಆಗೆಲ್ಲ ಹೋಗ್ತಾರೆ, ಮಂತ್ರಿಗಳಾದವರು ದೆಹಲಿಗೆ ಹೋಗಲೇಬೇಕು ಅಲ್ವಾ, ಸೊ ಆ ಕಾರಣಕ್ಕೆ ಹೋಗ್ತಾರೆ ಅನ್ನೋದೊಂದನ್ನು ಹೇಳ್ತಾ ಇರೋದು. ಮತ್ತು ಈ ತನಿಖಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ನಲಪಾಡ್ ಅವರಿಗೆ ಸಂಕಷ್ಟ ಎದುರಾಗಿದೆ, ಸಮಸ್ಯೆಗೆ ಎದುರಾಗಿದೆ ಅನ್ನುವಂಥ ವಿಚಾರಕ್ಕೆ ತನಿಖಾ ಸಂಸ್ಥೆಗಳ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ನಾನು ಇಲ್ಲಿ ತನಕ ಸರ್ಕಾರದಲ್ಲಿ ಇರಲಿಲ್ಲ, ನಲಪಾಡ್ಗೆ ಇಡಿ ನೋಟಿಸ್ ನೀಡಿರುವ ವಿಚಾರದ ಬಗ್ಗೆ ಅವರು ಈ ರೀತಿಯಾಗಿ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಯಾವುದು ನಡಿಬಾರ್ದು ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಸೊ ತುಂಬ ಬ್ಯಾಲೆನ್ಸ್ಡ್ ಆಗಿ ಎರಡೂ ವಿಚಾರಗಳ ಬಗ್ಗೆ, ಒಂದು ಕೃಷ್ಣ ಬೈರೇಗೌಡ ಅವರ ಅಸಮಾಧಾನ, ಇನ್ನೊಂದು ನಲಪಾಡ್ ಅವರ ವಿಚಾರ, ಈ ಎರಡೂ ವಿಚಾರಗಳ ಬಗ್ಗೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ದಾರೆ. ಎಲ್ಲೂ ಯಾವುದೇ ವಿವಾದಗಳಾಗದಂತೆ ನೋಡ್ಕೊಂಡು ಮಾತಾಡಿದ್ದಾರೆ.